ಇಬ್ಬರೂ ನನ್ನ ತುಣ್ಣೆಯನ್ನು ನೋಡುತ್ತಾ ತುಲ್ಲಿನಿಂದ ಬೆರಳು ತೆಗೆದರು. ಸಾಹಿರಾ ನನ್ನನ್ನು ಹಾಸಿಗೆ ಮೇಲೆ ತಳ್ಳಿ ನನ್ನ ತೊಡೆ ಮಧ್ಯೆ ಕೂತು ನನ್ನ ನಿಗುರಿದ ತುಣ್ಣೆಯನ್ನು ಬಾಯಿಗೆ ಹಾಕಿಕೊಂಡಳು. ಮಂ ಎಂದು ತುಣ್ಣೆ ಚೀಪ್ತಾ ಇದ್ದಾಳು. ಎಂತಹ ಸುಖ ಗೊತ್ತಾ? ನಾನು ಹಾಗೆಯೇ ಮಂಚದ ಮೇಲೆ ಮಲಗಿದೆ. ಅಲ್ಲಿ ಸಾಹಿರಾ ನನ್ನ ತುಣ್ಣೆ ಚೀಪುತ್ತಿದ್ದರೆ ಸಲ್ಮಾ ನನ್ನ ಮುಖದ ಹತ್ತಿರ ಬಂದು ಕಾಲನ್ನು ಅಗಲ್ಸಿ ತುಲ್ಲನ್ನು ನನ್ನ ಬಾಯಿ ಹತ್ತಿರ ತಂದು ಅಣ್ಣ ನೆಕ್ಕೋ ಅಂದಳು. ನಾನು ಅವಳ ತುಲ್ಲಿನ ದ್ವಾರವನ್ನು ಕೈಯಿಂದ ಅಗಲಿಸಿ ನಾಲಿಗೆಯನ್ನು ಒಳಕ್ಕೆ ಹಾಕಿದೆ. ಹ್ಮ್ ಮಂ ಅಂತ ಮುಲುಗುತ್ತ ನೀಟಾಗಿ ತುಲ್ಲನ್ನು ನನಗೆ ಕೊಟ್ಟಳು. ನಾನಂತೂ ಅವಳ ತುಲ್ಲಿನೊಳಗೆ ಬಾಯಿ ಹಾಕಿ ಒಳಗೋಡೆಯನ್ನು ನಾಲಿಗೆ ಒಂದ ತಡಕಾಡಿದೆ. ಅವಳು ಅಮ್ಮಂ ಮಂ ಅಂತ ನನ್ನ ತಲೆಯನ್ನು ತುಲ್ಲಿಗೆ ಅದುಮಿ ರಸ ಸುರಿಸಿದಳು. ಅಮ್ಮ ಬಿಡೆ ಅವನ ತುಣ್ಣೆಯನ್ನು ನನಗೆ ಬೇಕು ಅಂತ ಮೇಲೆದ್ದಳು. ಸಾಹಿರಾ ಐಸ್ ಕ್ಯಾಂಡಿ ತರ ಚೀಪಿ ತುಂಬಾ ಗೋಗರೆದ ಮೇಲೆ ನನ್ನ ತುಣ್ಣೆಯನ್ನು ಬಿಟ್ಟಳು. ನಾನು ಮೇಲೆ ಎದ್ದು ಸಲ್ಮಾಳನ್ನು ಅಂಗಾತ ತೊಡೆ ಅಗಲಿಸಿ ಮಲಗಿಸಿ ನಾಲಿಗೆಯನ್ನು ಅವಳ ತುಲ್ಲಿನ ಒಳಗೆ ಹಾಕಿದೆ. ಅಮ್ಮ ಸಸ್ ಅಂತ ಸೊಂಟ ಎತ್ತಿ ನನ್ನ ತಲೆಯನ್ನು ತುಲ್ಲಿಗೆ ಒತ್ತಿಕೊಂಡಳು. ನನಗಂತೂ ಉಸಿರು ಕಟ್ಟಿದ ಹಾಗೆ ಆಯ್ತು. ಅಷ್ಟರಲ್ಲಿ ಸಾಹಿರಾ ಅವಳ ಪಕ್ಕದಲ್ಲಿ ಮಲಗಿ ತೊಡೆ ಅಗಲ್ಸಿದಳು. ನಾನು ನನ್ನ ಒಂದು ಕೈಯಿಂದ ಅವಳ ತುಲ್ಲಿನ ಮೇಲೆ ಹಾಕಿ ಸವರುತ್ತಾ ಇದ್ದೆ. ಸಾಹಿರಾ ಸಲ್ಮಾಳ ಮೊಲೆಯನ್ನು ಬಾಯಿಗೆ ಹಾಕಿಕೊಂಡು ಮೊಲೆ ತೊಟ್ಟು ಚೀಪುತ್ತಾ ಇದ್ದಳು. ಸಲ್ಮಾಳಿಗಂತೂ ಒಟ್ಟೊಟ್ಟಿಗೆ ಸುಖ. ಹಾ ನಂದು ಅನ್ನುತ್ತಾ ಸೊಂಟ ಎತ್ತೆತ್ತಿ ಕೊಡುತ್ತಿದ್ದಳು. ಅಷ್ಟರಲ್ಲಿ ಅವಳೂ ಕೂಡ ರಸವನ್ನು ನನ್ನ ಬಾಯಿಗೆ ಸುರಿದಳು. ನಾನು ಎಲ್ಲ ನೆಕ್ಕಿ ಮೇಲೆ ಎದ್ದೆ. ಇಬ್ಬರೂ ನನ್ನನ್ನು ಕೆಯಿ ಕೆಯಿ ಅಂತ ಗೋಗರೆಯುತ್ತಿದ್ದರು. ನಾನು ಸಲ್ಮಳನ್ನು ಅಂಗಾತ ಮಲಗಿಸಿದೆ. ಸಾಹಿರಳನ್ನು ನಾಯಿ ತರ ಮಲಗಿ ಅವಳ ತುಲ್ಲನ್ನು ನೆಕ್ಕಲು ಹೇಳಿದೆ. ಅವಳು ನಾನು ಹೇಳಿದಂತೆ ಸಾಹಿರಳ ತುಲ್ಲನ್ನು ನೆಕ್ಕುತ್ತಿದ್ದಳು. ನನಗೆ ಸಲ್ಮಾಳ ತಿಕ್ಕದೆ ಮೇಲೆ ಆಸೆ ಆಯ್ತು. ಒಳ್ಳೆ ವಾಲಿಬಾಲ್ ತರ ಇದೆ ಅವಳ ತಿಕ್ಕ. ಹಾಗೆ ಮೆಲ್ಲನೆ ಹಿಸುಕಿ ಪತಾರಣೆ ಹೊಡೆದೆ. ಅನ್ನುತ್ತಾ ತನ್ನ ಪಾಡಿಗೆ ಅಮ್ಮನ ತುಲ್ಲನ್ನು ನೆಕ್ಕುತ್ತಾ ಇದ್ದಳು. ನಾನು ಅವಳ ತಿಕ್ಕದ ಹತ್ತಿರ ನನ್ ತುಣ್ಣೆ ತಂದು ನೀಟಾಗಿ ಗುರಿ ನೋಡಿ ತುಲ್ಲಿಗೆ ತೂರಿಸಿದೆ. ಅಮ್ಮ ಅಂತ ಕೂಗಿದಳು. ಅಮ್ಮ ನಕ್ಕಿದಳು. ಹೇಯ್ ಕೂಗಬೇಡ ಮಗಳೇ, ಬಾರೆ ನನ್ ತುಲ್ಲು ನೆಕ್ಕು ಅಂದಳು. ನಾನು ಜೋರಾಗಿಯೇ ಅವಳ ತುಲ್ಲಿನ ಆಳಕ್ಕೆ ನುಗ್ಗುತ್ತಿದ್ದೆ. ಅಮ್ಮಮ್ಮ ಹಾ ಅಂತ ಇಬ್ಬರು ಮುಲುಗಾಡುತ್ತಿದ್ದರು. ನಾನು ಪಟಪಟನೆ ಸೊಂಟ ಅಲ್ಲಾಡಿಸುತ್ತಾ ಇದ್ದೆ. ಒಂದೊಂದು ಹೊಡೆತಕ್ಕೂ ಅವಳ ತಿಕ್ಕ ಅದುರುತ್ತಿತ್ತು. ಅಷ್ಟಲ್ಲದೆ ನಾನು ಕೈ ಹಾಕಿ ಸಲ್ಮಳ ಮೊಲೆಯನ್ನು ಹಿಸುಕಾಡುತ್ತಾ ಇದ್ದೆ. ಇನ್ನೊಂದು ಬಾರಿ ಸಲ್ಮಾ ರಸ ಸುರಿಸಿದಳು. ಅವಳಂತೂ ಫುಲ್ ಸುಸ್ತಾಗಿ ಹೋದಳು. ನನಗೆ ಇನ್ನೂ ಬೇಕೆನಿಸಿತು. ಸ್ವಲ್ಪ ನಿಲ್ಲಿಸಿ 2 ನಿಮಿಷ ಆದಮೇಲೆ 1 ಸೆಕೆಂಡ್ ಟೈಮ್ ಕೊಡದೆ ರಪರಪನೆ ಬಾರಿಸಿದೆ. ಅವಳಿಗೆ ತಡೆಯಲು ಆಗದೆ ಸಸ್ ಅನ್ನುತ್ತಾ ತುಲ್ಲು ನೆಕ್ಕೋದನ್ನು ನಿಲ್ಲಿಸಿದಳು. ಸಾಹಿರಾ ಮೇಲೆ ಎದ್ದು ನನ್ನ ತುಣ್ಣೆ ಅವಳ ತುಲ್ಲಿನ ಒಳಗೆ ಹೋಗಿ ಬರೋದನ್ನೇ ನೋಡುತ್ತಾ ಕುಳಿತಳು. ಹೀಗೆ ಬಿಡದೆ 15 ನಿಮಿಷ ಅದೇ ಪೊಸಿಷನ್ನಲ್ಲಿ ಅವಳನ್ನು ಕೇಳ್ದೆ. ಅಮ್ಮ ಅಣ್ಣ ಆಗಲ್ಲ ಬಿಡೋ ಅಂದಳು. ಸಾಹಿರಾ ಮಗಳ ಮುಖನ ನೋಡಿ ಶ್ಯಾಮ್ ಸಾಕು ಬಿಡು ನನ್ನನ್ನು ಕೇಯಿ ಬಾ. ಪಾಪ ಒಂದೇ ಸಾರಿ ಈ ತರ ಕೆದರೆ ನನ್ನ ಮಗಳ ಕತೆ ಏನು ನೋಡು ಎಷ್ಟು ಸುಸ್ತಾಗಿದ್ದಾಳೆ ಅಂತ ಬಿಡಿಸಿದಳು. ಸಲ್ಮಾ ಮೈ ಬೆವರುತ್ತಾ ಪೂರ್ತಿ ತೃಪ್ತಿಯಿಂದ ಪಕ್ಕದಲ್ಲಿ ಮಲಗಿದಳು. ಅವಳ ಮುಖದಲ್ಲಿ ತೃಪ್ತಿಯ ನಗು ಕಳೆ ಕಾಣುತ್ತಿತ್ತ. ಆದರೆ ನನ್ನ ತುಣ್ಣೆ ಇನ್ನೂ ರಸ ಸುರಿಸಿರಲಿಲ್ಲ. ಅವಳ ಅಮ್ಮನ ಮುಖವನ್ನು ನೋಡಿ ಅವಳನ್ನು ಒಮ್ಮೆ ಬಲವಾಗಿ ತಬ್ಬಿಕೊಂಡು ತುಟಿಗೆ ತುಟಿ ಒತ್ತಿ ಪೂರ್ತಿ ದೀರ್ಘ ಚುಂಬನ ಕೊಟ್ಟೆ.
ಸಾಹಿರಾಳ ಕಣ್ಣಿನಲ್ಲಿ ಕಾಮದ ಕೋರಿಕೆ ಕಂಡಿತು. ಅವಳನ್ನು ಅಂಗಾತ ಮಲಗಿಸಿ ತೊಡೆ ಅಗಲಿಸಿದೆ. ಅವಳ ಒಂದು ಕಾಲನ್ನು ನನ್ನ ಭುಜದ ಮೇಲೆ ಹಾಕಿಸಿಕೊಂಡೆ. ಅವಳ ತುಲ್ಲು ಸುಲಿದ ಹಲಸಿನ ಹಣ್ಣಿನ ತರಹ ಬಾಗಿಲು ತೆರೆದುಕೊಂಡಿತ್ತು. ನಾನು ನನ್ನ ತುಣ್ಣೆಯನ್ನು ತುಲ್ಲಿನ ಬಾಗಿಲ ಬಳಿ ತಂದು ಜೋರಾಗಿ ಸೊಂಟ ಅಲ್ಲಾಡಿಸಿದೆ. ಎಷ್ಟು ಜೋರಾಗಿ ಎಂದರೆ ಮಚ್ಚ ಅಲ್ಲಾಡಿ ಹೋಯ್ತು. ಅಮ್ಮಮ್ಮ ಹ್ಮ್ ಅಂತ ಕಿರುಚಿದಳು. ಅವಳಿಗೆ ಸ್ವಲ್ಪ ನೋವಾದರೂ ಹ್ಮ್ ಅಂತ ನಾಲಿಗೆ ಸವರಿಕೊಂಡು ಸುಖ ಅನುಭವಿಸುತ್ತಿದ್ದಳು. ನಾನು ಆಂಟಿಯನ್ನು ತುಂಬಾ ಸಲ ಕೇಳಿದ್ದೇನೆ. ಅವಳಿಗೆ ಈ ತರ ಕೇಳಿಸಿಕೊಳ್ಳೋದು ಅಂದರೆ ಬಲ ಇಷ್ಟ. ಸಲ್ಮಾ ಎದುಸಿರು ಬಿಡುತ್ತ ಮಲಗಿಕೊಂಡೆ. ನಮ್ಮ ಕೆದ್ದಾಡೋದನ್ನು ನೋಡುತ್ತಾ ಇದ್ದಳು. ನಾನು ಇದ್ದ ಶಕ್ತಿಯೆಲ್ಲ ಉಪಯೋಗಿಸಿ ಅವಳ ಆಳವನ್ನು ಮುಟ್ಟುತ್ತಾ ಇದ್ದೆ. ನನ್ನ ತುಣ್ಣೆ ಅವಳ ತುಲ್ಲಿನೊಳಗೆ ಹೋಗಿ ಬರೋದನ್ನು ನೋಡಿ ಇನ್ನೂ ಶಕ್ತಿ ಬಂದಂತೆ ಆಯಿತು. ಶ್ಯಾಮ್ ಓ ಕೇದು ಬಿಡೋ. ಬಿಡಬೇಡ ಅಮ್ಮ. ಘಾ ಅಮ್ಮ ನನ್ ತುಲ್ಲು ಹರಿ ನನ್ ರಾಜ ಅಂತ ಸೊಂಟ ಎತ್ತೆತ್ತಿ ಕೊಡುತ್ತಿದ್ದಳು. ಅವಳ ಮೊಲೆ ಜೊತೆ ಆಟ ಆಡುತ್ತಾ ಮುತ್ತು ಕೊಡುತ್ತಾ ಮನಸ್ಸೋ ಇಚ್ಛೆ ಕೇಳ್ತಾ ಇದ್ದೆ. ನನ್ನದು ರಸ ಬರುವ ಹಾಗೆ ಆಯ್ತು. ಆದರೆ ನನಗೆ ಬೇಗ ಸುರಿಸೋದು ಇಷ್ಟ ಇರಲಿಲ್ಲ. ನಾನು ಹಾಗೆ ಸ್ವಲ್ಪ ಹೊತ್ತು ಕೇಯೋದನ್ನು ನಿಲ್ಲಿಸಿದೆ. ಅವಳನ್ನು ಮೇಲೆ ಎಬ್ಬಿಸಿ ಗೋಡೆಗೆ ಒರಗಿಸಿಕೊಂಡು ನಿಲ್ಲಿಸಿದೆ. ಅವಳು ಒರಗಿ ಕಾಲು ಅಗಲ್ಸಿಕೊಂಡು ನಿಂತಳು. ನಾನು ತಕ್ಷಣ ಅವಳ ತುಲ್ಲಿಗೆ ತೂರಿಸಿದೆ. ಅವಳ ಮೊಲೆ ನನ್ನ ಎದೆಗೆ ಒತ್ತಿಕೊಂಡು ಅಪ್ಪಚ್ಚಿಯಾಗಿತ್ತು. ನಾನು ಅಲ್ಲೇ ಇದ್ದ ಚೇರ್ ಅನ್ನು ಹಿಡಿಕೊಂಡು ಮುಖವನ್ನೆಲ್ಲ ನೆಕ್ಕುತ್ತಾ ಕೇಳ್ತಾ ಇದ್ದೆ. ಸಾಹಿರ ಕೂಡ ಕಾಲನ್ನು ನನ್ನ ಸೊಂಟಕ್ಕೆ ಸುತ್ತಿ ತುಣ್ಣೆ ಒಳಗೆ ಹೋಗಲು ಸಹಕರಿಸಿದಳು. ಅವಳನ್ನು ಮುದ್ದಾಡುತ್ತಾ ಮನಸ್ಸೋ ಇಚ್ಛೆ ಕೇದೆ. ನನ್ನ ತುಣ್ಣೆಯಂತೂ ಗಟ್ಟಿಯಾಗೆ ಬಿಗಿಯಾಗೆ ಇತ್ತು. ಅಮ್ಮ ಮಂ ನಿಧಾನಕ್ಕೆ ಮಂಗ್ ಅಂತ ಮುಲುಗಾಡುತ್ತಾ ಮುತ್ತು ಕೊಡುತ್ತಿದ್ದಳು. ಮಂಗ್ ಮಂಗ್ ಸಾಹಿರ ನನ್ ಚಿನ್ನ ಅಂತ ಮುತ್ತು ಕೊಡುತ್ತಾ ಸೊಂಟ ಅಲ್ಲಾಡಿಸುವುದನ್ನು ನಿಲ್ಲಿಸಲಿಲ್ಲ. ಪಟಾಪಟನೆ ಬಾರಿಸುತ್ತಾ ಇದ್ದೆ. ಸಾಹಿರ ಕಾಮರಸ ಸುರಿಸಿದಳು. ನಂತರ ತುಣ್ಣೆ ಆಚೆ ತೆಗೆದು ಅವಳನ್ನು ಉಲ್ಟಾ ತಿರುಗಿಸಿಕೊಂಡು ಹಿಂದಿನಿಂದ ಅವಳ ತುಲ್ಲಿಗೆ ಹೆಟ್ಟಿದೆ. ಅಬ್ಬಾ ಅಂತ ರಾಗ ಎಳೆದಳು. ಹಾಗೆ ಹಿಂದಿನಿಂದ ಅವಳನ್ನು 5 ನಿಮಿಷ ದೆಂಗಿದೆ. ಮತ್ತೆ ನನ್ನ ತುಣ್ಣೆ ರಸ ಸುರಿಸಲು ಶುರು ಆಯ್ತು. ಸರಕ್ಕನೆ ಆಚೆ ತೆಗೆದೆ. ಸಾಹಿರ ಸುಸ್ತಾಗಿ ನಿಂತಿದ್ದಳು. ಮತ್ತೆ ಅವಳನ್ನು ಹಾಸಿಗೆ ತುದೀಲಿ ಮಲಗಿಸಿ ತುಣ್ಣೆ ತೂರಿಸಿದೆ. ಅಮ್ಮ ಅಮ್ಮಂ ಹೇಯೇ ಅಮ್ಮ ಅಂತ ಸುಸ್ತಾಗಿ ಮಲಗಿದಳು. ಅವಳ ತುಲ್ಲಿನಿಂದ ರಸ ಬಂದಿದ್ದ ಕಾರಣ ನನ್ನ ತುಣ್ಣೆ ಗಲಾಟೆ ಮಾಡದೆ ಒಳಗೆ ಹೋಗಿ ಬರುತ್ತಿತ್ತು. ಪಚಕ ಪಚಕ ಅಂತ ಶಬ್ದ ಬರುತ್ತಿತ್ತು. ಹೀಗೆ ಅವಳನ್ನು ಬಿಟ್ಟು ಬಿಡದೆ ಸುಮಾರು 25 ನಿಮಿಷಗಳ ಕಾಲ ಕೇದ ಮೇಲೆ ನನಗೆ ತಡೆಯಲು ಆಗಲಿಲ್ಲ. ರಸ ಬರೋದ್ರಲ್ಲಿ ಇತ್ತು. ಡಾರ್ಲಿಂಗ್ ರಸ ಕುಡಿತೀಯೇನೆ ಅಂದೆ. ಆಗಲ್ಲ ಕಣೋ, ಮೇಲೆ ಏಳೋಕೆ ತುಲ್ಲಿಗೆ ಸುರಿಸ್ಬಿಡು ಅಂದಳು. ಅದೇ ಸಮಯಕ್ಕೆ ಸಲ್ಮಾ ನಾನು ಕುಡೀತೀನಿ ಅಣ್ಣ, ರುಚಿ ಹೇಗಿರುತ್ತೆ ನೋಡ್ಬೇಕು ಅಂತ ಬಂದಳು. ಆವಾಗ ನೋಡು ನನ್ನ ಮಗಳಿಗೆ ಕೊಡು, ಕುಡಿತಾಳಂತೆ ಅಂತ ಅಮ್ಮ ಹೇಳಿದಳು. ನಂದು ರಸ ಬಂದೇ ಬಿಟ್ಟಿತು. ತಕ್ಷಣ ತುಣ್ಣೆಯನ್ನು ತುಲ್ಲಿಂದ ತೆಗೆದು ಸಲ್ಮಾಳ ಬಾಯಿ ಒಳಗೆ ತೂರಿಸಿದೆ. ಸ ಸಸ್ ಸಸ್ ಆಹಾ ಅಂತ ಬಂದೇ ಬಿಟ್ಟಿತು. ಸಲ್ಮಾ ಬಿಗಿಯಾಗಿ ಬಾಯಲ್ಲೇ ಇಟ್ಟುಕೊಂಡು ರಸ ಕುಡಿದಳು. ನಾನಂತೂ ಫುಲ್ ಸುಸ್ತು. ಕೊನೆಗೆ ನನ್ನ ತುಣ್ಣೆಯನ್ನು ಸಲ್ಮಾ ನಾಲಿಗೆಯಿಂದ ನೆಕ್ಕಿ ಕ್ಲೀನ್ ಮಾಡಿದಳು. ಮೂವರಲ್ಲೂ ತೃಪ್ತಿ. ನಾನು ಹಾಗೇನೆ ಮಲಗಿದೆ. ನನ್ನ ಎಡಭಾಗದಲ್ಲಿ ಸಾಹಿರ, ಬಲಭಾಗದಲ್ಲಿ ಸಲ್ಮಾ ಬೆತ್ತಲೆ ಆಗಿ ಮಲಗಿದೆವು. ಧನ್ಯವಾದಗಳು.